ಮೈಸೂರು ಲೋಕಾಯುಕ್ತಾಂಗಳಕ್ಕೆ ಮೂಡಾ ಚೆಂಡು. ಸಿಎಂ ವಿರುದ್ಧ ಇವತ್ತೇ ದಾಖಲಾಗುತ್ತಾ ಎಫ್ಐಆರ್ ಆಗಬೇಕು. ಮೊದಲ ಬಾರಿಗೆ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಇದು ಎಫ್ಐಆರ್ನ ಆತಂಕ. ಈ ಹಿಂದೆ ಒಂದಾಗಿತ್ತು ಸಿದ್ದರಾಮಯ್ಯನವರ ವಿರುದ್ಧ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ A1 ಆಗುವ ಸಾಧ್ಯತೆ ಇದೆ. ಅವರ ಪತ್ನಿ A2, ಸಿಎಂ ಬಾಮೈದ ಮಲ್ಲಿಕಾರ್ಜುನ್ A3 ಆಗುವಂತಹ ಸಾಧ್ಯತೆಗಳಿದೆ. ಮೈಸೂರು ಲೋಕಾಯುಕ್ತದವರು ಏನು ಹೇಳ್ತಾರೆ ಇವತ್ತು? ಯಾಕೆಂದರೆ ನಿಜ ಆ ಆರ್ಡರ್ ಕಾಪಿನೇ ಸಿಗಬೇಕು ಅಂತ ಏನಿಲ್ಲ. ಮೈಸೂರು ಲೋಕಾಯುಕ್ತ ಅಂಗಳದಲ್ಲಿ ಮೂಡಾ ಪ್ರಕರಣ ಬಂದು ನಿಂತಿದೆ. ಇವಾಗ ನಿನ್ನೆ ಅಷ್ಟೇ ಕೋರ್ಟಿಂದ ತೀರ್ಮಾನ ಆಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತೇ ಬಹುತೇಕ ಎಫ್ಐಆರ್ ದಾಖಲಾಗುತ್ತೆ. ಕೋರ್ಟ್ ತೀರ್ಪಾಗಿರೋದ್ರಿಂದ ಡಿಲೇ ಮಾಡೋದಕ್ಕೆ ಬರಲ್ಲ. ಮೊದಲ ಬಾರಿಗೆ ಅಂದರೆ ರಾಜಕೀಯ ಇತಿಹಾಸದಲ್ಲಿ ಅವರ ರಾಜಕೀಯ ಅವಧಿಯಲ್ಲಿ ಅವರ ಪತ್ನಿ ಮತ್ತು ಬಾಮೈದನ ಮೇಲೆ ಎಫ್ಐಆರ್ ಆಗ್ತಿರೋದು ಇದೇ ಮೊದಲನೇ ಸಾರ್ತಿ. ಇಷ್ಟು ವರ್ಷದಲ್ಲಿ ಸಿಎಂ ಮೇಲೆ ಮೈಸೂರಲ್ಲಿ ಇದ್ದಿದ್ದು ಒಂದೇ ಒಂದು ಎಫ್ಐಆರ್. ಅದನ್ನೇ ನಾನು ಹೇಳಿದ್ದು, ಒಂದು ಎಫ್ಐಆರ್ ಇತ್ತು ಅಂತಂದ್ಬಿಟ್ಟು. ಈಗ ಗುರುತರ ಆರೋಪದ ಮೇಲೆ ಎರಡನೇ ಎಫ್ಐಆರ್ ಆಗ್ತಾ ಇದೆ. ಗುರುತರ ಆರೋಪ ಮೇಲೆ ಸಿಎಂ ಪತ್ನಿ ಹಾಗೂ ಸಿಎಂ ಪುತ್ರನ ಮೇಲೆ ಮೊದಲ ಎಫ್ಐಆರ್. ಅಂಡ್ ಅಫ್ಕೋರ್ಸ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಳಗೆ ಬರಬಹುದು ಇದರಲ್ಲಿ ಅನ್ಸುತ್ತೆ. ಯಾಕೆಂದರೆ ಅವರು ಅವಾಗ MLA ಆಗಿದ್ದರು, ಮೂಡಾ ಸದಸ್ಯರು ಆಗಿದ್ದರು. ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ತಕ್ಷಣ ಎಫ್ಐಆರ್ ಮಾಡ್ತೀವಿ ಅಂತ ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಮಧ್ಯಾಹ್ನ ಲೋಕಾಯುಕ್ತ SP ಕೈ ಸೇರಲಿದೆ ಕೋರ್ಟ್ ಆದೇಶದ ಪ್ರತಿ. ಹಾಗಾಗಿ ಮಧ್ಯಾಹ್ನದ ವೇಳೆಗೆ ಎಫ್ಐಆರ್ ಮಾಡ್ತಾರೆ. ಕಾನೂನು ತಜ್ಞರ ಸಲಹೆಯನ್ನು ಪಡಿತಾರೆ ಲೋಕಾಯುಕ್ತ ಪೊಲೀಸರು. ಯಾವ ಅಂದರೆ ಈ ಕೋರ್ಟ್ ಡೈರೆಕ್ಷನ್ಸ್ ಏನೇನು ಕೊಟ್ಟಿದೆ, ಯಾವ್ಯಾವ ಸೆಕ್ಷನ್ಸ್ ಕೊಟ್ಟಿದೆ ಅದರ ಆಧಾರದಲ್ಲಿ ದೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೆಸರೇ ಮೊದಲು ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ A1 ಆಗುವ ಸಾಧ್ಯತೆ ಇದೆ. ಅವರ ಪತ್ನಿ A2, ಅವರ ಬಾಮೈದ ಮಲ್ಲಿಕಾರ್ಜುನ್ A3 ಮತ್ತು ಯತೀಂದ್ರ ಸಿದ್ದರಾಮಯ್ಯ ಕೂಡ ಒಳಗೆ ಬರ್ಬೋದು ಎಫ್ಐಆರ್ನಲ್ಲಿ. ಇದೆಲ್ಲ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಇವಾಗ ಕೆಲವರು ಕೇಳ್ತಕ್ಕಂಥ ಪ್ರಶ್ನೆ, ಈ ಏನಿದೆ ಮೂಡಾ ಆಸ್ತಿ ಅದರ ಹಿಂದೆ ಇವರ ಹೆಸರಲ್ಲಿ ಇದ್ದಿದ್ದು ಎಲ್ಲ ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಿನಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರು A1 ಆಗಬೇಕಲ್ವಾ ಅಂತ. A1 ಸಿದ್ದರಾಮಯ್ಯನವರೇ ಆಗೋ ಸಾಧ್ಯತೆ ಇದೆಯಾ? ಜೊತೆಗೆ ಎಫ್ಐಆರ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕಾಣಿಸ್ಕೋಬಹುದಾ ಅಂತ? ಅರವಿಂದ್, ಈಗ ನಾವು ಹೇಳ್ತಾ ಇರುವಂಥದ್ದು ನಮ್ಮ ಊಹೆ ಅಲ್ಲ, ಕಾನೂನಲ್ಲಿ ಏನು ಹೇಳ್ತಾ ಇದೆ ಅನ್ನೋಂಥದ್ದು ಅದನ್ನಷ್ಟೇ ನಾವು ಹೇಳ್ತಾ ಇರುವಂಥದ್ದು. ಅರವಿಂದ್, ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಒಂದು ಅಪ್ಲಿಕೇಶನನ್ನು ದೂರನ್ನು ಕೊಟ್ಟಿದ್ದರು. ಆ ದೂರಿನಲ್ಲಿ ಅವರು ಬರೆಯುವಂಥ ಮೊದಲನೇ ಹೆಸರು A1ನ ಮೊದಲನೇ ಹೆಸರು ಅದು ಆನಂತರದಲ್ಲಿ ಬದಲಾಗ್ಬೋದು. ಮೊದಲನೇ ಹೆಸರು CM ಸಿದ್ದರಾಮಯ್ಯನವರು, ಎರಡನೇ ಹೆಸರು ಪಾರ್ವತಿ ಸಿದ್ದರಾಮಯ್ಯನವರು, ಮೂರನೇ ಹೆಸರು ಮಲ್ಲಿಕಾರ್ಜುನ ಅಂದರೆ CM ಅವರ ಬಾಮೈದ, ನಾಲ್ಕನೇ ಹೆಸರು ಬಾಮೈದನಿಗೆ ಏನು ಆ ಜಾಗವನ್ನು ಮಾರಿದಂಥ ವ್ಯಕ್ತಿ ಮತ್ತು ಅದರ್ಸ್ ಅಂತ. ಹೀಗಾಗಿ ಕೋರ್ಟ್ ಕೂಡ ಅದನ್ನೇ ಪಟ್ಟಿ ಮಾಡಿ ಕಳಿಸಿರುವಂಥದ್ದು. ನ್ಯಾಯಾಲಯಕ್ಕೆ ಏನು ಕಾನೂನಾತ್ಮಕವಾಗಿ ಏನಿದೆ ಅಂತೆ, ದೂರುದಾರ ಏನು ಹೇಳಿರ್ತಾರೆ ಅದರ ಆಧಾರದ ಮೇಲೆ FIR ಅನ್ನು ದಾಖಲಾಗಬೇಕು. ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ನಾನು ಇವ್ರನ್ನ A1 ಮಾಡ್ತೀನಿ, ಅವ್ರನ್ನ A2 ಮಾಡ್ತೀನಿ ಅಂತ ಪಿಕ್ ಆ್ಯಂಡ್ ಸ್ಪೀಚ್ ರೀತಿ ಮಾಡೋಕ್ಕೆ ಆಗೋದಿಲ್ಲ ಅರವಿಂದ್. ದೂರುದಾರ ಮತ್ತು ಕೋರ್ಟ್ ಏನು ನಿರ್ದೇಶನವನ್ನು ಕೊಟ್ಟಿರುತ್ತೋ ಅದರ ಆಧಾರದ ಮೇಲೇ FIR ಆಗುವಂಥದ್ದು. ಆ ಪ್ರಕಾರವಾಗಿ A1 ಸಿದ್ದರಾಮಯ್ಯನವರು ಆಗುವಂಥದ್ದು ನಿಶ್ಚಿತವಾಗಿ ಕಾಣ್ತಾ ಇದೆ. ಯಾಕಂದರೆ ಕೋರ್ಟಿನ ಆದೇಶದ ಪ್ರತಿಯಲ್ಲೂ ಕೂಡ ಈ ಒಂದು A1 ಅಂತ ಇದೆ ಅನ್ನುವಂಥದ್ದು. ಮತ್ತು ಕೋರ್ಟಿನ ಆದೇಶ ಪ್ರತಿ ಈಗಾಗಲೇ ವೆಬ್ಸೈಟ್ಗಳಲ್ಲೂ ಕೂಡ ಲಭ್ಯವಿದೆ. ಅದರ ಪ್ರಕಾರವಾಗಿ ಇದಾಗುತ್ತೆ. ಆದರೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ಪ್ರಕರಣದಲ್ಲಿ, ಅಂದರೆ ಈಗ ಆಗಿರುವಂಥ ಪ್ರಕರಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಪ್ರಸ್ತಾಪ ಆಗಿಲ್ಲ. ಹಾಗಾಗಿ ಇವತ್ತಿನ FIRನಲ್ಲಿ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಇರೋದಿಲ್ಲ. ಆದರೆ ಅಬ್ರಾಮ್ ಕೊಟ್ಟಿರುವಂಥ ಮತ್ತೊಂದು ಕೇಸ್ ಕೂಡ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿದೆ. ಅದು ಈ ಬರುವ ವಾರದಲ್ಲೂ ಅದು ಕೂಡ ವಿಚಾರಣೆಗೆ ಬರ್ತಾ ಇದೆ. ಆ ಕೇಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರನ್ನು ದೂರುದಾರರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಯತೀಂದ್ರ ಸಿದ್ದರಾಮಯ್ಯನವರ ಹೆಸರನ್ನು ದೂರು ಪಟ್ಟಿಯಲ್ಲಿ ನೀಡಿಲ್ಲ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ಕೇಸಿನ FIRಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಇರೋದಿಲ್ಲ. ಅದು ಮುಂದಿನ ವಿಚಾರಣೆಯ ನಂತರದಲ್ಲಿ ಅದು ಸೇರ್ಕೋಬೋದೇನೋ. ಆದರೆ ಇವತ್ತಾಗುವಂಥ FIRಲಿ ಅವರ ಹೆಸರು ಇರೋದಿಲ್ಲ. ಆದರೆ ವಿಚಾರಣೆ ಆಗ್ತಾ A1 A3 ಆಗಿ ಬದಲಾಗ್ಬೋದು, A3 A1 ಆಗಿ ಬದಲಾಗ್ಬೋದು. ಅದನ್ನು ತದನಂತರದ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಸದ್ಯಕ್ಕೆ ಕೋರ್ಟೇ ಡೈರೆಕ್ಟ್ ಮಾಡಿರುತ್ತೆ. ಯಾಕೆಂದರೆ ಇವು ಒಬ್ಬರನ್ನ A1 ಮಾಡೋದು, ಇನ್ನೊಬ್ಬರನ್ನ A4 ಮಾಡೋದು ಆ ರೀತಿಯಾಗಿ ಬರೋದಿಲ್ಲ. ದೂರಿನ ಆಧಾರದ ಮೇಲೆ ಇದನ್ನು ಮಾಡಬೇಕು. ಹಾಗಾಗಿ ಇವತ್ತಿನ ಪ್ರಕಾರವಾಗಿ ಸಿದ್ದರಾಮಯ್ಯನವರು A1 ಆಗ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನಮ್ಮ ಊಹೆ ಅಲ್ಲ, ಇದು ಕಾನೂನಲ್ಲಿ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಪ್ರತಿಯಲ್ಲಿ ಇರುವಂಥ ಹೆಸರು. ಹಾಗಾಗಿ ಅವರು A1 ಆಗ್ತಾರೆ. ಅದರ ಜೊತೆಗೆ ಇವತ್ತೇ FIR ಆಗೇ ಆಗುತ್ತೆ. ಯಾಕೆಂದರೆ ಕೋರ್ಟಿನ ಆದೇಶದಲ್ಲಿ ಒಂದು ಮಾತು ಸ್ಪಷ್ಟವಾಗಿದೆ,
ಟುಡೇ ಆನ್ವರ್ಡ್ಸ್ ಅನ್ನುವಂಥದ್ದು, ಇವತ್ತಿನಿಂದನೇ ತನಿಖೆ ಶುರುವಾಗಬೇಕು, ಇವತ್ತಿನಿಂದ 3 ತಿಂಗಳೊಳಗಡೆ ತನಿಖೆ ಮುಗಿಬೇಕಂತಂದರೆ ಅದು ನಿನ್ನೆಯ ಲೆಕ್ಕದಲ್ಲಿ. ಹಾಗಾಗಿ ಇವತ್ತು FIR ಆಗುವಂಥದ್ದು ಬಹುತೇಕ ನಿಶ್ಚಿತ. ಅರವಿಂದ್. ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.